ಹೊಲಸು ಮಾದ್ರ ಸುಳಿ ಮಗಳ ಊರೆಲ್ಲ ಹಡಿಸಿಲೇನು ಸಾಜುಳ ಆಗ್ಲತ್ತಿದ್ದಿ ಹಂಗೆ ಹಿಂಗೆ ಅಂತ ಹೇಳಿ ಸಿಕ್ಕಂಗೆ ಬಾಸ್ಕಳ ಬೈದ್ರು ಸರ. ಏನಾಗಿತ್ತು ರೀ ನಿಮ್ಮ ಜೊತೆ ರೀ? ಏನಿಲ್ಲ ಸರ್, ಅಲ್ಲಿ ನಮ್ಮ ಊರಾಗ ಒಂದು ಗಟ್ರ ಮಾಡ್ಸಕ್ಕೆ ಕೊಟ್ಟಿದ್ದೀವಿ ರೀ ಪಂಚಾಯತಿ ಒಳಗೆ. ಅಲ್ಲಿ ನಮ್ಮ ಓಣಿ ಒಳಗೆ ಒಂದು ಗಟ್ರ ಇಲ್ಲಾಗಿತ್ತು, ಅದು ಗಟ್ರ ಮಾಡ್ಸಕ್ಕೆ ಕೊಟ್ಟಿದ್ದೀವಿ ರೀ. ಅದು ಗಟ್ರ ಸಲುವಾಗಿ ಒಂದು ಸ್ವಲ್ಪ ಆಜು ಬಾಜುಕಿನವ್ರಿಗೆ ನಮಗೆ ಸ್ವಲ್ಪ ಜಗಳ ಆಗಿತ್ತು ರೀ. ಅದು ಜಗಳಾಗಿ ಆ ಹೆಣ್ಮಗಳಿದ್ದಕ್ಕೆ ಬೇರೆ ಊರಿಂದ ಸ್ವಲ್ಪ ಗುಂಡಾಗಳನ್ನ ಕರೆಸಿ ನಮ್ಮನ್ನ ಬಡಿಸಿಳು ಸರ. ಅದು ಅಟ್ರಾಸಿಟಿ ಕೇಸ್ ಕೊಟ್ಟಿವಿ ಸರ್ ನಾವು ಬೆಳಗಾವ್ಗೆ. ಇಲ್ಲೇ ಎಫ್.ಐ.ಆರ್ ಆಗಿತ್ತು ರೀ ಹತ್ತನೇ ಒಳಗದು. ಹೀಗಾಗಿ ಸರ್ ಅದನ್ನ ಇವರು ಪ್ರಶಾಂತ್ ಮುನ್ನೋಳಿ ಸರ್ DYSP ಸರ್ ಹತ್ತನೇವರು ಅಲ್ಲಿ ಪಂಚರಾಮಿಗೆ ಬಂದಿರು ಸರ. ಪಂಚರಾಮಿಗೆ ಬಂದ ಟೈಮ್ದಾಗ ನಮಗೆ ಹೊಲಸು ಮಾದ್ರ ಸುಳಿ ಮಗಳ ಊರೆಲ್ಲ ಹಡಿಸಿ ಇಲ್ಲೇನು ಸಾಜುಳ ಆಗ್ಲತ್ತಿದ್ದಿ ಹಂಗೆ ಹಿಂಗೆ ಅಂತ ಹೇಳಿ ಸಿಕ್ಕಂಗೆ ಬಾಸ್ಕಳ ಬೈದ್ರು ಸರ. ಅಲ್ಲೆಲ್ಲ ಒಂದು 23 ಜನ ಎಲ್ಲ ಹೇಳಕ್ಕೆ ಬಂದಿದ್ರು. ಹೇಳಕ್ಕೆ ಬಂದರು. ಅವರಿಗೆ ನೀವು ಕೋರ್ಟಿಗೆ ಬರ್ತೀರನ್ನ ಸಾಕ್ಷಿ ಹೇಳಕ್ಕೆ, ನೀವು ಕೋರ್ಟಿಗೆ ಬರ್ತೀರನ್ನ ಸಾಕ್ಷಿ ಹೇಳಕ್ಕೆ ಅಂತ ಹಿಂಗೆ ಎಲ್ಲರಿಗೆ ಕೇಳತ್ರು. ಅವರು ಹಿಂದಕ್ಕೆ ಸರ್ಕೊಂಡ್ರಿ ಜನ. ಅದ್ರ ಅಲ್ಲಿ ಬಂದು ಸಿಕ್ಕಂಗೆ ನನಗೆ ಬೈದು ಹೋಗ್ಯಾರ ಸರ್. ಅವ್ರು ನಮ್ಮ ಆರೋಪಿಗಳು ನನ್ನ ಕಣ್ಣು ಮುಂದೆ ಅದಾರು, ಅವ್ರನ್ನ ಅರೆಸ್ಟ್ ಮಾಡಿರಿ ಸರ್ ಅಂತಂದೆ. ಅರೆಸ್ಟ್ ಮಾಡಿರಿ ಅಂದ ಕೂಡಲೇ ನಾ ಏನು ಮಾಡ್ಬೇಕು ನನಗೆ ಗೊತ್ತೈತಿ, ಎಲ್ಲಿ ಹೋದ್ರೂ ಕೇಸ್ ನನ್ನ ತೆಗೆ ಬರ್ತೈತಿ. ಇಲ್ಲ ಸರ್ ನಾ ಮುಂದೆ ಹೋಗ್ತೀನಿ ನೋಡ್ರಿ, ನೀವು ಅರೆಸ್ಟ್ ಮಾಡಲಿಲ್ಲ ಅಂದ್ರೆ ಎಲ್ಲಿ ಹೋಗಿ ನೋಡೋಣ, ಹೋಗಕ್ಕೆ ಕೇಳತ್ತೆ ಮಾತಾಡ್ರಿ ಸರ್ ನನಗೆ. ಅವರು ಅಲ್ಲಿ ಯಾರು ಹೇಳುವಂಥವ್ರದ್ದು ಮಾತು ಕೇಳಲಾರ್ದನ ಅಲ್ಲಿ ಜನ ಸಾರ್ವಜನಿಕೆಲ್ಲ ಹೇಳಕತ್ತಿದ್ರು ಈ ಗಟ್ಟ ಸಲುವಾಗಿ ಹಿಂಗೆ ಆಗೈತೆ ರೀ ಅಂತಂದು ಹೇಳತ್ರು. ಅವ್ರು ಏನೂ ರೆಸ್ಪಾನ್ಸ್ ಮಾಡಲ್ದನ ಹೋಗಿಬಿಟ್ಟಾರ ಸರ್. ಅವಾಗ ಇಲ್ಲರಿ ಗಾಡಿ ತೊಗೊಂಡು ಚಾಲು ಮಾಡ್ಕೊಂಡು ಹೋಗಿಬಿಟ್ರು. ವಿಡಿಯೋನು ಬಂದ್ ಮಾಡಿರಿ ಸರ್ ಅವರು. ಮೊದಲು ಒಂದು ಸ್ವಲ್ಪ ಜಗಳನೂ ಕೇಳಿದ್ರು, ಅಷ್ಟು ಬಂದ್ ಮಾಡಿದ್ರು. ಪೂರ್ತಿ ಎಲ್ಲ ಜಗಳ ಹೇಳತ್ತ ನಾನು ಬಿಡುವಾರಾಗಿರು ಬಂದ್ ಮಾಡಾಕ್ತಿದ್ರು. ನಾನು ಇನ್ನೂ ನನ್ನ ಮುಗಿದಿಲ್ಲ ತಡೀರಿ ಸರ, ಇನ್ನೂ ಹೇಳಬೇಕು, ಇನ್ನೂ ನಾ ಎಲ್ಲ ಹೇಳೋದಿಲ್ಲ ಐತಿ, ಈಗ ಸದ್ಯ ಬಂದ್ ಮಾಡಬೇಡ್ರಿ ಅಂತ ಅಂದ್ರಿ. ನಡುವೆ ವಿಡಿಯೋ ಮಾಡಾಗ ನಡುವೆ ಅನ್ರಿ ಸರ. ಆದ್ಮೇಲೆ ಮತ್ತೆ ಚಾಲೂ ಇಟ್ಟರು. ಮತ್ತು ಅವರೆಲ್ಲ ಜನ ಎಲ್ಲ ಹೇಳಕ್ಕೆ ಕೂಡಲೇ ಗಟ್ರ ಸಲುವಾಗಿ ಜಗಳ ಆಗೈತೆ ರೀ, ಏನಿಲ್ಲ ಆಜು ಬಾಜುಕಿನವ್ರು ನಮ್ಗೆ ಎಷ್ಟೋ ಜಗಳ ಆಗೈತಿ, ಪಂಚಾಯತಿ ಅವರೆಲ್ಲ ಅದನ್ನ ಬಂದು ಮಾಡಾಕತ್ತಾರು, ಅವರು ಮಾಡಕ್ಕೆ ಅನುಕೂಲ ಮಾಡಿ ಕೊಡುವಾಳ ಹೇಳಕ್ಕೆ ಆಜು ಬಾಜುಕಿನಾಗಿ ತೊಂದರೆ ಮಾಡತ್ತಾಳು. ಮತ್ತು ಇವ್ರಿಗೂ ಹಿಂಗೆ ಮಾಡ್ಯಾರ್ರಿ, ಅವ್ರು ಬಡಿಸ್ಯಾರು, ಹಿಂಗೆಲ್ಲ ಮಾಡ್ಯಾರತ್ತ ಹೇಳತ್ರ. ಅವ್ರ ಮಾತೇನು ಕೇಳಲ್ದ ರೆಸ್ಪಾನ್ಸ್ ಕೊಡ್ಲಾರ್ದ ಹೋಗಿಬಿಟ್ಟಾರ ಸರ್ ಗಾಡಿ ಚಾಲು ಮಾಡ್ಕೊಂಡು. ನಿನ್ನೆ ಟೇಷನ್ಗೆ ಯಾಕೆ ಹೋಗಿರಿ? ನಿನ್ನೆ ಅದು ನನಗೆ 2 ದಿವಸದಿಂದ ಫೋನ್ ಹಚ್ಚಿದ್ರು ಸರ್, ಪೊಲೀಸ್ ಸ್ಟೇಷನ್ದಿಂದ ಸಂಧಿ ಸರ್ ಅಂಥೇಳಿ. ಅದನ್ನವರು ನಿಮ್ಮದೊಂದು ಫಿರ್ಯಾದಿ ಕೊಟ್ಟದ್ದೊಂದು ಅರ್ಜಿ ಬಂದೈತಿ, ಅದ್ರದ್ದು ನಿಮ್ದು ಹೇಳಿಕೆ ತೊಗೋಬೇಕಾಗೈತಿ, ಸ್ಟೇಷನ್ಗೆ ಬರ್ರಿ ಅಂತಂದು ಫೋನ್ ಹಚ್ಚಿದ್ರು ಸರ್. ಒಂದು 2 ಸಲ ನನಗೆ 2 ಸಲ. ನಾನು ಸ್ವಲ್ಪ ಕೆಲಸನಾಗಿದ್ದೀನಿ ಸರ, ಬ್ಯುಸಿ ಇದ್ದೆ. ಅದಕ್ಕೆ ಸರ ಆಯ್ತು ರೀ ಬರ್ತೇನೆ ಅಂತಂದಿದ್ನಿ. ನಂತರ ಸರ್ ನನಗೆ ನೋಟಿಸ್ ಕೊಡ್ರಿ, ನಾ ಬರ್ತೀನಿ ಮನೆಗೆ ಬಂದ ಹೇಳಿಕೆ ಕೊಡ್ತೀನಿ ಸರ ಅಂತಂದೆ. ಮುಂಜಾನೆ ನೀನು ಬೆಳಗ್ಗೆ ನೋಟಿಸ್ ಕೊಟ್ಟಿದ್ರು ಸರ. ಅದ್ರ ಪ್ರಕಾರ ನಾ ಬಂದ ಅವ್ರಿಗೆ ಉತ್ತರ ಕೊಟ್ಟಿನಿ ಸರ್, ರೈಟಿಂಗ್ದಾಗ ಬರೆದು ನಾ ಕೊಟ್ಟಿನಿ ಸರ. 3 ಗಂಟೆ ಹಿಡ್ಕೊಂಡು ಪೊಲೀಸ್ ಸ್ಟೇಷನ್ದಾಗ ಕುಣಿಸ್ಯಾರ ಸರ್ ನನಗೆ. ಆಮೇಲೆ ನಿಮ್ದು FIR ಕಾಪಿ ತೊಗೊಂಡು ಬರ್ರಿ, FIR ಮಾಡ್ಬೇಕು ನಿಮ್ಮ್ಯಾಗ ಅಂತ ಹೇಳಿ ಉಪ್ಪಾರ ಸರ್ PSI ಸರ್ ಕರೆದು ಹೇಳಿದ್ರು ಸರ. ಮತ್ತು FIR ಕಾಪಿ ತೊಗೊಂಡು ಹೋದೀವಿ. ತೊಗೊಂಡು ಹೋದ್ಮೇಲೆ FIR ಮಾಡಲಿಲ್ಲ ಅವರು. ಒಂದು 7-8 ಗಿರಿಮಲ್ ಉಪ್ಪಾರ ಸರ್ PSI ಸರ್ಗೆ ನಾನು ಕಾಲ್ ಮಾಡೀನಿ ಸರ್. 7-8 ಸಲ ಕಾಲ್ ಮಾಡಿದ್ನಿ ಸರ್, ನಂದು FIR ಮಾಡಿಕೊಡ್ಬರ್ರಿ ಬರ್ರಿ ಸರ್ ಅಂತಂದ. ಒಂದು 7 ಸಲ ಫೋನ್ ಮಾಡಿದ್ರು, ಅವ್ರು ಫೋನ್ ರೆಸ್ಪಾನ್ಸ್ ಮಾಡಲಿಲ್ಲ ಸರ್, ಏನು ಫೋನ ರಿಸೀವ್ ಮಾಡಲಿಲ್ಲ ರೀ ಅವರು. ಆಮೇಲೆ ಅವರು ಕ್ರೈಮ್ PSI ಸರ್ ಅದಾರ, ಅವ್ರಿಗೆ ಫೋನ್ ಮಾಡಿದ್ದೆ ರೀ. ಅವ್ರಿಗೆ ಅವ್ರಿಗೆ ಮೊದಲು ಹೋಗಿ ಭೇಟಿಯಾಗಿದ್ನಿ. ಭೇಟಿಯಾಗಿದ್ಮೇಲೆ ಅವರು ಒಂದು 4-5 ಸಲ ಫೋನ್ ಹಚ್ಚಿದ್ರೆ ರಿಸೀವ್ ಮಾಡಲಿಲ್ಲ. ಆಮೇಲೆ ಬಂದ್ರಿ ರೀ ಅವರು, ಮೆಸೇಜ್ ಕಳಿಸೀನಿ ಸರ್, ಪ್ಲೀಸ್ ಕಾಲ್ ರಿಸೀವ್ ಮಾಡಿ ಸರ್, ಬನ್ನಿ, ನಾ ಲೇಟ್ ಆಗೈತಿ, ಬಸ್ ನನ್ನ ಮಿಸ್ ಆಗ್ತೈತಿ, ಹೋಗಬೇಕು, FIR ಮಾಡಿಕೊಡ್ಬರ್ರಿ ಸರ್ ಅಂತ ಹೇಳಿ ಕಾಲ್ ಮಾಡಿದ್ದೆ ರೀ. ಮತ್ತು ಇವರು DYSP ಸರ್ DYSP ಸರ್ ಮೇಲೆ, ಪ್ರಶಾಂತ್ ಮುನ್ನೋಳಿ DYSP ಸರ್ ಮೇಲೆ FIR ಮಾಡಿ ಕೊಡಿ ಅಂತಂದಾಗ ಅವ್ರು ಯಾರೂ ರೆಸ್ಪಾನ್ಸ್ ಮಾಡಿಲ್ಲ. ಪೊಲೀಸ್ ಸ್ಟೇಷನ್ದಲ್ಲಿ ಅವ್ರು ಇಲ್ಲ ರೀ ಸರ್, ಬಂದಿಲ್ಲ. ಆ ಕ್ರೈಮ್ PSI ಸರ್ ಒಬ್ಬರು ಬಂದು ಭೇಟಿಯಾಗಿ ಆಮೇಲೆ ಏನೋ ಹಳಿ ಮ್ಯಾಗ ಒಂದು ಸ್ವಲ್ಪ ಬರೆದು ಕೊಟ್ರಿ ಸರ್, ಅದನ್ನು ನೀನು FIR ನಾವು ಮಾಡೋಕ್ಕಾಗಲ್ಲಮ್ಮ, ಹೋಗು, ನಮಗೆ ಈಗೆಲ್ಲ ನಾವು 15 ದಿವಸ ತನಕ ಏನು FIR ಮಾಡೋಕ್ಕಾಗಂಗಿಲ್ಲ, ನಾವು ಅದ ಮೇಲಾಧಿಕಾರಿಗಳಿಗೆ ಕೇಳಿದ್ದೀವಿ ಅಂತಂದ್ರಿ ಸರ. ಆಮೇಲೆ ನಾನು 12:30 ತನಕ ಅಲ್ಲೇ ಸ್ಟೇಷನ್ದಾಗ ಅದೇನಿ ಸರ. ಅಲ್ಲೇ ಸ್ಟೇಷನ್ದಾಗ ಕುಣಿಸ್ಕೊಂಡಾರ ಸರ. ಅಲ್ಲಿ ಲೇಡೀಸ್ ಪೊಲೀಸರು ಯಾರೂ ಇಲ್ಲ ಆ ಸ್ಟೇಷನ್ದಲ್ಲಿ. ನಾನು ಆರೋಪಿ ಥರ ಅಲ್ಲಿ ಮಾಡಿ ಅವ್ರು ಕುಣಿಸ್ಕೊಂಡ್ಬಿಟ್ಟಾರ. ಮೊದಲು ನನಗೆ ನಾ ಸ್ಟೇಟ್ಮೆಂಟ್ ತೊಗೊಂಡದಕ್ಕೆ ನನಗೆ ರಿಸೀವ್ ಕೊಡ್ರಿ ಅಂತಂದು ಕೇಳಿದೆ. ನೀವು ಕರೆದಿರಿ, ನಿಮ್ಗೆ ಉತ್ತರ ಕೊಟ್ಟೀನಿ, ನಾನು ಬಂದೀನಿ, ನೀವು ಅದಕ್ಕೆ ರಿಸೀವ್ ಕೊಡ್ರಿ ಅಂದ್ರೆ ರಿಸೀವ್ ಕೊಡ್ತಾಯಿಲ್ಲ. FIR ಮಾಡಿಕೊಡ್ತೀನಿ ಅಂದವರು, FIR ಮಾಡಿಕೊಡ್ಲಿಲ್ಲ ಸರ್ ಅವರು. ಬೆಳಗ್ಗೆ ಬರೋಗ್ರಿ, ನಾಳೆ ಬರೋಗ್ರಿ, ನಾಡ್ದು ಬರೋಗ್ರಿ, ಇಲ್ಲೇ ಇರ್ತೀವಿ, ಮತ್ತೆ ಬರೋ ಹೋಗ್ರಿ ಅಂತಂದು ಹೇಳಿ ನಾನು ಹೊರಗೆ ಸಾಕು ನೋಡಿದ್ರು ಸರ. ಆಮೇಲೆ ನಾನು SP ಆಫೀಸಿಗೆ ಫೋನ್ ಮಾಡಿದ್ನಿ. ಫೋನ್ ಮಾಡಿ ಸರ, ಈ ಥರ ಸಮಸ್ಯೆ ಆಗೈತೆ ನನಗೆ, ಹಿಂಗೆ ಮಾಡ್ಯಾರ ಸರ, ಇವ್ರು FIR ಮಾಡ್ಕೋತೀನಿ ಅಂದು FIR ಮಾಡ್ಕೊಂಡಿಲ್ಲ, ನನಗೆ ಹೊರಗೆ ಕಳ್ಸತ್ತಾರ ಸರ, ನಾನು ಇನ್ನೂ ಸ್ಟೇಷನ್ ಹತ್ರನ ಕೂತೀನಿ ಅಂತ ಹೇಳಿ
ಅಲ್ಲಿ ಸರ್ಗೆ ಕಾಲ್ ಮಾಡಿದೆ ನಮ್ಮ ಸರ್ ಸ್ವಲ್ಪ ಹೊರಗೆ ಹೋಗ್ಯಾರ ಆಮೇಲೆ ಮಾತಾಡ್ತೀನಿ ಅಂತಂದ್ರೆ ಸರ ಆವಾಗ ಮನೆಗೆ ಹೋಗೀನಿ ಸರ್ ನಾನು ನಮ್ಮ ತಮ್ಮ ಅವ್ರಿಗೆ ಕರ್ಕೊಂಡು. ನಿಮ್ಮ ಹೆಸರು ರೀ? ನನ್ನ ಹೆಸರು ಗಂಗಾ ಶಿವಪ್ಪ ಮಾದರ್ ಅಂತ ಹೇಳಿ ಸರ. ನಂದು ಊರಾಗೆಲ್ಲ ಗಂಗಾ, ಮನ್ಯಾಗೆಲ್ಲ ಗಂಗಾ ಅಂತ ಕರೀತಾರೆ. ಬಟ್ ಆಧಾರ್ ಕಾರ್ಡ್ದಾಗ ನೀಲವ್ ಅಂತ ಐತಿ. ನಾನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಒಳಗೆ